ಅದೇನ್ ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅದ್ಯಾವ ದೈವ ಆತನನ್ನ ಕಾಪಾಡ್ತೋ ಗೊತ್ತಿಲ್ಲ. ದೊಡ್ಡ ಅನಾಹುತವೊಂದು ತಪ್ಪಿದೆ. ಡಿಸೆಂಬರ್ 10ರಂದು ಉದ್ಯಮಿ ಮೇಲೆ ನಡೆದಿದ್ದ ಏರ್ ಗನ್ ಫೈರ್ನಿಂದ ಉದ್ಯಮಿ ಬಚಾವಾಗಿದ್ದಾನೆ. ಇತ್ತ ಆರೋಪಿ ಬಂಧನವಾಗಿದೆ. ಹಾಗಾದ್ರೆ ಶೂಟ್ ಮಾಡಿದ್ಯಾರು? ಯಾಕೆ ಶೂಟ್ ಮಾಡಿದ್ದು ಹೇಳ್ತೀವಿ ಕೇಳಿ. ಉದ್ಯಮಿಗೆ ಏರ್ ಗನ್ ನಲ್ಲಿ ಫೈರ್ ಮಾಡಿದ್ದ ವ್ಯಕ್ತಿ ಸೆರೆ. ಬಸವನಗುಡಿಯಲ್ಲಿ ಉದ್ಯಮಿಯೊಬ್ಬರ ಮೇಲೆ ಏರ್ ಗನ್ ನಿಂದ ಗುಂಡು ಹಾರಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಅಫ್ಜಲ್ ಎಂಬಾತ ತನ್ನ ಏರ್ ಗನ್ ನಿಂದ ಉದ್ಯಮಿ ಮೇಲೆ ದಾಳಿ ನಡೆಸಿದ್ದಾನೆ ಎಂದು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಡಿಸೆಂಬರ್ 10ರಂದು ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ ಬಳಿ ಫೈರಿಂಗ್ ನಡೆದಿತ್ತು. ಈ ಘಟನೆಯಲ್ಲಿ ಉದ್ಯಮಿ ರಾಜಗೋಪಾಲ್ ಕತ್ತಿನ ಭಾಗಕ್ಕೆ ಗುಂಡು ತಗುಲಿ ಗಂಭೀರ ಗಾಯಗಳಾಗಿವೆ. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಬಸವನಗುಡಿ ಪೊಲೀಸರು ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಗೋಪಾಲ್ ಬಿನ್ ಲೇಟ್ ದಾಸಪ್ಪ ಇವರು ಸಾಯಂಕಾಲ ಪಾರ್ಕಲ್ಲಿ ವಾಕ್ ಮಾಡುವಾಗ ಅವರಿಗೆ ಒಂದು ಶಾಟ್ ಅಂದರೆ ಏರ್ಗನ್ ಟೈಪ್ ಶಾಟ್ ಬಂದು ಅವರಿಗೆ ತಲೆ ಹಿಂಭಾಗದಲ್ಲಿ ಗಾಯ ಆಗಿರೋ ಬಗ್ಗೆ ದಿನಾಂಕ 11/12/2025 ದೂರನ್ನು ನೀಡಿದ್ರು. ಇನ್ನು ದೂರುದಾರರು ನೀಡಿದ ಮಾಹಿತಿ ಆಧರಿಸಿ ಬಸವನಗುಡಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಆರೋಪಿಯಿಂದ ಗನ್ನ ವಶಪಡಿಸಿಕೊಂಡಿದ್ದು ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಬಸವನಗುಡಿಯ ಕೃಷ್ಣರಾವ್ ಪಾರ್ಕ್ ಪಕ್ಕದ ಅಫ್ಜಲ್ ಎಂಬಾತನ ಫ್ಲಾಟ್ನಿಂದ ಗುಂಡು ಹಾರಿಸಿರುವುದಾಗಿ ತನಿಖೆ ವೇಳೆ ತಿಳಿದು ಬಂದಿದೆ. ಆರೋಪಿ ಅಫ್ಜಲ್ ಕಾನೂನು ವಿದ್ಯಾರ್ಥಿಯಾಗಿದ್ದು ತನ್ನ ಫ್ಲಾಟ್ನಲ್ಲಿ ಏರ್ ಗನ್ನಿಂದ ಶೂಟಿಂಗ್ ಅಭ್ಯಾಸ ಮಾಡುತ್ತಿದ್ದ ಎಂಬುದು ತಿಳಿದು ಬಂದಿದೆ. ಈ ಸಂಬಂಧ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಮೊಹಮ್ಮದ್ ಅಫ್ಜಲ್ ಅನ್ನೋರ್ನ ನೆಗ್ಲಿಜೆಂಟ್ ಆಕ್ಟ್ ಸಲುವಾಗಿ ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ ಮತ್ತು ಅವ್ರ ಬಳಿ ಈ ರೀತಿ 3 ವೆಪನ್ಗಳು ಸಿಕ್ಕಿದೆ. ಅಂದರೆ ವೆಪನ್ ಅಂದರೆ ಸ್ಪೋರ್ಟ್ಸ್ ಏರ್ ಗನ್ಗಳು ಸಿಕ್ಕಿದೆ. ಅವುಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದೀವಿ. ಮುಂದಿನ ತನಿಖೆ ನಡೀತಾ ಇದೆ. ಸರ್, ಅದಕ್ಕೆ ಇಟ್ಕೊಳ್ಳೋದು ಮನೇಲಿ ಯೂಸ್ ಮಾಡೋದು ಪ್ರಾಹಿಬಿಟೆಡ್ ಅಥವಾ ಹೆಂಗೆ ಸರ್? ಇದು ಪ್ರಾಹಿಬಿಟೆಡ್ ವೆಪನ್ ಅಲ್ಲ, ಬಟ್ ಕಾಸಿಯಸ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಬೇರೆದವ್ರಿಗೆ ತೊಂದರೆ ಆಗಲಾರ್ದಂಗೆ ಯೂಸ್ ಮಾಡಬೇಕು. ಇದು ಇವ್ರು ಮಾಡಿದ್ದಿದೆ, ಅದು ಇನ್ನೊಬ್ಬರಿಗೆ ತೊಂದರೆ ಆಗೋ ರೀತಿಯಲ್ಲಿ ವಿಂಡೋದಿಂದ ಪಾರ್ಕ್ ಹೋಗಿ ಅದು ಇದಾಗಿರೋದ್ರಿಂದ ಇದು ಅಫೆನ್ಸ್ ಆಗ್ತದೆ. ಒಟ್ಟಾರೆ ಕಟ್ಟಡದ ಒಳಗಡೆ ಗನ್ ಶೂಟಿಂಗ್ ಅಭ್ಯಾಸ ಮಾಡಲು ಹೋಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳುವ ಹಂತಕ್ಕೆ ಆರೋಪಿ ಬಂದಿದ್ದಾನೆ. ಓದಿ ವಕೀಲನಾಗಬೇಕಿದ್ದವನು ಇದೀಗ ಪೊಲೀಸರ ಅತಿಥಿಯಾಗಿರೋದು ವಿಚಿತ್ರ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.